ಅಯ್ಯಪ್ಪ, ಏನ್ ಗೊತ್ತಾ ಮೋದಿಯ ಹೊಸ ವರ್ಷದ ಸಂಕಲ್ಪ? ಭಯ ಹುಟ್ಟಿಸೋ ಘೋಷಣೆ ಮಾಡಲಿದ್ದಾರಂತೆ ಜೋಗಪ್ಪ. ಮನಿ ಕಮಾಂಡೋಸ್ಗೆ ಮೋದಿ ಕೊಟ್ಟಿದ್ದಾರೆ ಗೌಪ್ಯ ಕಟ್ಟಾಜ್ಞೆ. ಬಿಲಕೊರ್ದ ಹೆಗ್ಗಣಗಳಿಗೆ ಮಾರಿ ಹಬ್ಬ ಇದೆಯಂತೆ ದೇವರಾಣೆ. ಗಟ್ಟಿ ನಿರ್ಧಾರದ ಉಗ್ರ ಮನಸ್ಥಿತಿಯಲ್ಲಿದ್ದಾರೆ ಮೋದಿ. ಬೆಚ್ಚಿ ಬೀಳಿಸುತ್ತೆ ನಮೋ ಕೈಗೊಂಡಿರೋ ನ್ಯೂ ಇಯರ್ ರೆಸಲ್ಯೂಷನ್. ಬದ್ಮಾಶ್ಗಳನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತಿದ್ದಾರೆ ಮೋದಿ. ಆ ಬದ್ಮಾಶ್ಗಳು ಯಾರು? ಅವರ ಮೇಲೇಕೆ ಮೋದಿಗೆ ಸಿಟ್ಟು? ಇನ್ನಷ್ಟು ಅಲರ್ಟ್ ಆಗಿದ್ದಾರೆ ಮೋದಿ ಮನಿ ಕಮಾಂಡೋಸ್. ಹೊಸ ವರ್ಷದ ಮೊದಲ ತಿಂಗಳಲ್ಲೇ ಮೋದಿ ದೃಢ ಸಂಕಲ್ಪ. ಶುದ್ಧಿ ಯಜ್ಞಕ್ಕೆ ಮೋದಿ ಯಾರನ್ನೆಲ್ಲ ಬಲಿ ಕೊಡ್ತಾರೆ ಗೊತ್ತಾ? ಮೋದಿಯನ್ನ ರೊಚ್ಚಿಗೆಬ್ಬಿಸಿರೋ ಆ ದುಷ್ಟಪಡೆ ಯಾವುದು? ಹೊಸ ವರ್ಷಕ್ಕೆ ಉಗ್ರ ನರಸಿಂಹನ ಅವತಾರ ಎತ್ತಲಿದ್ದಾರೆ ನಮೋ. ಭಾರತಾಂಬಿಯ ಕತ್ತು ಹಿಸ್ಕೋರನ್ನ ಬಿಡಲ್ಲ ಅಂತಿದ್ದಾರೆ ಮೋದಿ. ಭಾರತಾಂಬಿಯ ಕತ್ತಿಗೆ ಕೈ ಹಾಕಿರೋ ಆ ದುರ್ಮಾರ್ಗಿಗಳು ಯಾರು? ಹೊಸ ವರ್ಷದ ಮೊದಲ ಮಾಸದಲ್ಲೇ ಮೋದಿ ಮಾಸ್ಟರ್ ಸ್ಟ್ರೋಕ್. ಪ್ಯಾರೆ ದೇಶವಾಸಿಗಳೇ, ಇನ್ನೂ ಸಿನಿಮಾ ಮುಗ್ದಿಲ್ಲ, ನೆನಪಿಡಿ. ಅಸ್ತ್ರ ಹಿಡಿದು ಬೇಟೆಗಾರನ ಮೂಡ್ನಲ್ಲಿದ್ದಾರೆ ಮೋದಿ, ಎಚ್ಚರ. ಹಾಯ್ ಹಲೋ ನಮಸ್ತೆ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ಅಯ್ಯಪ್ಪ, ಏನ್ ಗೊತ್ತಾ ಮೋದಿಯ ಹೊಸ ವರ್ಷದ ಸಂಕಲ್ಪ? ಮನಿ ಕಮಾಂಡೋಸ್ಗೆ ಮೋದಿ ಕೊಟ್ಟಿದ್ದಾರೆ ಗೌಪ್ಯ ಕಟ್ಟಾಜ್ಞೆ. ಬಿಲಕೊರ್ದ ಹೆಗ್ಗಣಗಳಿಗೆ ಮಾರಿ ಹಬ್ಬ ಇದೆಯಂತೆ ದೇವರಾಣೆ. ಇದುವೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಬೇಟೆಗಾರ ಮುಲಾಜೆ ಇಲ್ಲ. ಅಂದು 2016 ಡಿಸೆಂಬರ್ 31 ರಾತ್ರಿ 8 ಗಂಟೆ ಪ್ರಧಾನಿ ಮೋದಿ ಭಾಷಣಕ್ಕಾಗಿ ಇಡೀ ದೇಶವೇ ಕಾದು ಕುಳಿತಿತ್ತು. ಆದರೆ ಅಂದು ಮೋದಿ ವಿಪರೀತ ಅಂದಾಜಿನಲ್ಲಿದ್ದ ಬಹುಸಂಖ್ಯೆಯ ಜನಕ್ಕೆ ಖಚಿತ ಉತ್ತರ ನೀಡಲಿಲ್ಲ. ನಿಜ, ಮೋದಿ ಅವರಲ್ಲಿ ನಂಬಿಕೆ ಇಟ್ಟವರೇ ಆಗಿರಿ ಅಥವಾ ಇಲ್ಲದವರೇ ಆಗಿರಿ, ಪ್ರತಿ ನಾಗರಿಕನಿಗೆ 15 ಲಕ್ಷ ಸಿಗುತ್ತೆ ಎಂಬ ಮಾತು ಬಹುಬೇಗ ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಮೋದಿ ನಿಜಕ್ಕೂ ದೇಶದ ಜನರ ನಂಬಿಕೆ ಉಳಿಸ್ಕೊಳ್ತಾರಾ? ದೊಡ್ಡ ನೋಟುಗಳ ನಿಷೇಧ ಮಾಡಿ ಎದೆಗಾರಿಕೆ ಮೆರಿತಾರಾ ಮೋದಿ? ಈಗ ಸವಾಲುಗಳ ಸುಳಿಯಲ್ಲಿ ಸಿಲುಕಿದ್ದಾರೆ. ಹೀಗಾಗಿ ದೇಶವಾಸಿಗಳಲ್ಲಿ ಇನ್ನಷ್ಟು ಕಾಲಾವಕಾಶ ಬೇಡೋ ಸಾಧ್ಯತೆ ಇದೆ. भाइयों बहनों, मैंने सिर्फ देश से 50 दिन मांगे हैं, 50 दिन। 30 दिसंबर तक मुझे मौका दीजिए मेरे भाइयों। ನನಗೆ 50 ದಿನ ಕಾಲಾವಕಾಶ ಕೊಡಿ. ಈ ಸಮಯದಲ್ಲಿ ಉದ್ಭವಿಸೋ ಸಮಸ್ಯೆಯನ್ನ ನನಗಾಗಿ ಹಾಗೂ ನಿಮ್ಮ ದೇಶಕ್ಕಾಗಿ ಸಹಿಸಿಕೊಳ್ಳಿ. ಪ್ರಿಯ ಭಾರತೀಯರೇ, ಕೊಂಚ ಸಹನೆ ತಾಳ್ಮೆ ಇರಲಿ. ನಿಮಗಾಗಿ ಉಜ್ವಲ ಭಾರತ ಕಟ್ಟುವುದು ನನ್ನ ಜವಾಬ್ದಾರಿ. 125 करोड़ देशवासियों ने संकल्पबद्ध होकर अपने पुरुषार्थ से, अपने परिश्रम से, अपने पसीने से उज्जवल भविष्य की आधारशिला रखी है. ಎದೆಯು ಬಿಸಿ ಅತಿ ಆತ್ಮವಿಶ್ವಾಸದಿಂದ ನರೇಂದ್ರ ಮೋದಿ ಹೇಳಿದ ಈ ನುಡಿಗಳು ಇನ್ನು ದೇಶವಾಸಿಗಳ ಕಿವಿಯಲ್ಲಿ ಅನುರಣಿಸುತ್ತಿದೆ, ಪದೇ ಪದೇ ಮಾರ್ಧನಿಸುತ್ತಿದೆ. 50 ದಿನ ಪೂರ್ಣಗೊಂಡಾಗ ಈಗ ಎದುರಾಗಿರುವ ಸಮಸ್ಯೆಗಳು ಕೊನೆಗೊಂಡಿರುತ್ತವೆ ಎಂದೇ ಜನರು ಭಾವಿಸಿದ್ರು. ಮೋದಿಯ ನೋಟ್ ಬ್ಯಾನ್ ತೀರ್ಮಾನ ತರುವ ನಿರ್ದಿಷ್ಟ ಲಾಭಗಳೇನು, ಒಟ್ಟು ಪ್ರಯೋಜನ ಏನು ಎಂಬುದು ಸ್ಪಷ್ಟವಾಗಿ ಯಾರಿಗೂ ಗೊತ್ತಿಲ್ಲದಿದ್ದರೂ ಆಶಾವಾದ ಮಾತ್ರ ಕಮ್ಮಿಯಾದಂತೆ ಕಾಣಲಿಲ್ಲ. ಮೋದಿ ಭರವಸೆಗಳನ್ನ ಈಡೇರಿಸಬಲ್ಲ ಚತುರ ನಾಯಕ ಅಂತ ಈಗಲೂ ಪ್ರಜೆಗಳು ಬಲವಾಗಿ ನಂಬಿದ್ದಾರೆ. ಅದೇ ಅದಮ್ಯ ವಿಶ್ವಾಸದಿಂದಲೇ ಬದುಕುತ್ತಿದ್ದಾರೆ. ಸಮಾವೇಶವೊಂದರಲ್ಲಿ ಮಾತನಾಡ್ತಾ ವಿಪರೀತ ಜೋಶ್ನಲ್ಲಿ ಮೋದಿ ಬಾಯಿಂದ ಹೊರಬಿದ್ದ ನುಡಿಮುತ್ತುಗಳು ಇಂದಿಗೂ ಚರ್ಚಾ ವಿಷಯವಾಗಿದೆ. ಕಪ್ಪು ಕದಿಮರ ಬೇಟೆಯಿಂದ ಬರೋ ಹಣದಲ್ಲಿ ಪ್ರತಿ ಜನ್ಧನ್ ಖಾತೆಗೂ ಅಂದಾಜು 15 ಲಕ್ಷ ರೂಪಾಯಿ ಹಾಕಬಹುದು ಅಂತ ಮೋದಿ ಹೇಳಿದ್ರು. ನಮೋ ನುಡಿಗಳನ್ನ ದೈವ ವಾಕ್ಯದಂತೆ ನಂಬಿದ ಬಡವರು ಹಾಗೂ ನಿರ್ಗತಿಕರು ತಮ್ಮ ತಮ್ಮ ಖಾತೆಗೆ ಹಣ ಹರಿದು ಬರೋ ಕನಸು ಕಂಡಿದ್ರು ಹಾಗೂ ಇವತ್ತಿಗೂ ಕಾಣುತ್ತಿದ್ದಾರೆ. ಹೊಸ ವರ್ಷಕ್ಕೆ ಮುನ್ನ ದಿನ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡಿದ್ರಲ್ಲ, ಈ ವೇಳೆ ಜನ್ಧನ್ ಖಾತೆಗೆ ಹಣ ಹಾಕೋ ಸ್ಕೀಮ್ ಪ್ರಕಟಿಸಲಿದ್ದಾರೆ ಎಂಬ ನಿರೀಕ್ಷೆ ಇತ್ತು. ಆದ್ರೆ ಮೋದಿ ಮಾತ್ರ ಈ ಬಗ್ಗೆ ತುಟಿ ಬಿಚ್ಚಲಿಲ್ಲ.
ವಿಪರೀತ ಅಂದಾಜಿನಲ್ಲಿದ್ದ ಬಹುಸಂಖ್ಯೆಯ ಜನಕ್ಕೆ ಮೋದಿ ಖಚಿತ ಉತ್ತರ ನೀಡಲಿಲ್ಲ. ಮೋದಿ ಅವರಲ್ಲಿ ನಂಬಿಕೆ ಇಟ್ಟವರೇ ಆಗಿರಿ ಅಥವಾ ಇಲ್ಲದವರೇ ಆಗಿರಿ, ಪ್ರತಿ ನಾಗರಿಕನಿಗೆ 15 ಲಕ್ಷ ಸಿಗುತ್ತದೆ ಎಂಬ ಮಾತು ಬಹುಬೇಗ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಮಾಸ್ಟರ್ ಮೈಂಡ್ ನೋಟ್ ಬ್ಯಾನ್ ಬಳಿಕ ಒಟ್ಟು 4 ಲಕ್ಷ ಕೋಟಿ ರೂಪಾಯಿನಷ್ಟು ಕಪ್ಪು ಹಣ ಸರ್ಕಾರದ ಬೊಕ್ಕಸ ಸೇರಲಿದೆ ಅಂತ ಮೋದಿ ಭಾವಿಸಿದ್ರು. ಈ ಹಣದಲ್ಲಿ ಜನ್ಧನ್ ಖಾತೆಗೆ ಕನಿಷ್ಠ 10,000 ರೂಪಾಯಿಯನ್ನಾದ್ರೂ ಹಾಕಬಹುದು ಅಂತ ತರ್ಕಿಸಲಾಗಿತ್ತು. ಆದ್ರೆ ಬಲ್ಲ ಮೂಲಗಳ ಪ್ರಕಾರ ಲೆಕ್ಕ ಇಟ್ಟಷ್ಟು ಕಾಳಧನ ಜೋಗಪ್ಪ ಅಂದ್ರೆ ಮೋದಿಯ ಜೋಡಿಗೆ ಸೇರ್ಲಿಲ್ವಂತೆ. ಕೇವಲ 1 ಲಕ್ಷ ಕೋಟಿ ರೂಪಾಯಿನಷ್ಟು ಕಪ್ಪು ರೊಕ್ಕ ಬಂದಿದೆಯಂತೆ. ಇದರಿಂದ ವಿಚಲಿತರಾಗಿದ್ದಾರಂತೆ ಮೋದಿ. ಸದ್ಯ ಅವರು ಅಸಹಾಯಕ ಸ್ಥಿತಿ ತಲುಪಿದ್ದಾರಂತೆ. ಏನೋ ಮಾಡಲು ಹೋಗಿ ಏನೋ ಆಯ್ತಲ್ಲ ಅನ್ನೋ ಭಾವ ಅವರಲ್ಲಿ ಮೂಡಿದೆಯಾದ್ರೂ ಮುಂದಿಟ್ಟ ಹೆಜ್ಜೆ ಹಿಂದಿಡೋ ಮಾತೇ ಇಲ್ಲ ಎಂಬ ಭೀಷ್ಮ ಪ್ರತಿಜ್ಞೆಯನ್ನ ಮನಸ್ಸಿನಲ್ಲೇ ಮಾಡಿದ್ದಾರೆ. ಹೀಗಾಗಿ ಇನ್ನಷ್ಟು ಕಠಿಣ ಮಾರ್ಗ ತುಳಿಯಲು ಮೋದಿ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ನ್ಯೂ ಇಯರ್ ಸ್ಪೀಚ್ನಲ್ಲಿ ಮಿನಿ ಬಜೆಟ್ ಪ್ರಸ್ತುತಪಡಿಸಿದಂತೆ ಕಂಡುಬಂದ ಮೋದಿ ಅವರ ಮುಖದಲ್ಲಿ ಹಿಂದಿನ ಆತ್ಮವಿಶ್ವಾಸದ ಕೊರತೆ ಎದ್ದು ಕಾಣಿಸ್ತಿತ್ತು. ಮಾತಿನಲ್ಲೂ ಆ ಬಿಗಿ ಹಿಡಿತಾ ಇರಲಿಲ್ಲ. ಎಲ್ಲೋ ಎಡವಿದಂತೆ ಕಂಡುಬಂತು. ಆದ್ರೂ ಮೋದಿ ಅವರನ್ನ ಲಘುವಾಗಿ ಪರಿಗಣಿಸುವಂತಿಲ್ಲ. ಯಾಕಂದ್ರೆ ಒಂದೆಜ್ಜೆ ಹಿಂದಿಟ್ಟಿದ್ದೇನೆ ಅಂದ್ರೆ ಅದು ಅಂಜಿಕೆಯಿಂದಲ್ಲ, ಬದಲಿಗೆ ಬೇಟೆಗೆ ಅದು ಸಜ್ಜಾಗುತ್ತಿದೆ ಎಂದರ್ಥ. ಅಭಿನವ ಚಾಣಕ್ಯ ಮೋದಿ ಕೂಡ ಇದೇ ಮನಸ್ಥಿತಿಯಲ್ಲಿದ್ದಾರೆ. ಕಾಳಕಳ್ಳರ ವಿರುದ್ಧ ಮತ್ತಷ್ಟು ಪ್ರಬಲ ಅಸ್ತ್ರ ಪ್ರಯೋಗಿಸಲು ನೀಲನಕ್ಷೆ ರೂಪಿಸಿ ಶಿಕಾರಿಗೆ ಸರ್ವ ರೀತಿಯಿಂದಲೂ ಸಜ್ಜಾಗಿದ್ದಾರೆ. ತಿದ್ದುಪಡಿಗೊಂಡಿರುವ ಬೇನಾಮಿ ಕಾಯ್ದೆ ಜಾರಿಗೆ ತಂದು ಅಕ್ರಮ ಸಂಪತ್ತಿನ ತಕ್ಕ ಕುಬೇರರ ಹೆಡೆಮುರಿ ಕಟ್ಟಲಿದ್ದಾರೆ ಮೋದಿ. ಜನ್ಧನ್ ಖಾತೆಗೆ ಬಿದ್ದಿರೋ ಸರಿಸುಮಾರು 87,000 ಕಪ್ಪು ಹಣದ ತನಿಖೆ ನಡೆಸಿ ಅದನ್ನ ಮುಟ್ಟುಗೋಲು ಹಾಕಿಕೊಳ್ಳೋ ಯೋಜನೆ ರೂಪಿಸಿದ್ದಾರೆ ಮೋದಿ. ಅಘೋಷಿತ ಆದಾಯ ಹೊಂದಿರುವವರ ಪಟ್ಟಿ ಈಗಾಗಲೇ ಮೋದಿ ಕೈ ಸೇರಿದೆ. ಇಂಥವರ ವಿರುದ್ಧ ಭೀಮಗದೆ ಪ್ರಯೋಗಿಸಿ ತೆರಿಗೆ ಕಕ್ಕಿಸಲಿದ್ದಾರೆ ಮೋದಿ. ಕಂಡವರ ಹೆಸರಲ್ಲಿ ಆಸ್ತಿ ಮಾಡಿರೋ ಬೇನಾಮಿ ಬದ್ಮಾಶ್ಗಳ ಲೆಕ್ಕವನ್ನು ಮೋದಿ ಇಟ್ಟಿದ್ದಾರೆ. ಬೇನಾಮಿಗೆ ಮುಳ್ಳಿನ ಬೇಲಿ ಹಾಕಲು ಶಪಥ ಮಾಡಿರೋ ಮೋದಿ ತಪ್ಪಿತಸ್ಥರ ತಲೆದಂಡ ಬಯಸಿದ್ದಾರೆ. ಬ್ಲಾಕ್ ಅಂಡ್ ವೈಟ್ ದಂಧೆಕೋರರ ಮೇಲೆ ಈಗಾಗಲೇ ಮುರ್ಕೊಂಡು ಬಿದ್ದಿರೋ ಮೋದಿ ಇನ್ನಷ್ಟು ದಾಳಿಗೆ ಕಟ್ಟಾಜ್ಞೆ ಮಾಡಿದ್ದಾರೆ. ಇದೇ ತಿಂಗಳ ಮಧ್ಯ ಅಥವಾ ಕೊನೆ ಭಾಗದಲ್ಲಿ ಮೋದಿ ಮತ್ತೆ ದೇಶವನ್ನ ಉದ್ದೇಶಿಸಿ ಮಾತನಾಡೋ ಸಾಧ್ಯತೆ ಇದೆ. ಈ ವೇಳೆ ಅನಿರೀಕ್ಷಿತ ಘೋಷಣೆಗಳು ಹೊರಬೀಳೋ ಸಂಭವ ಹೆಚ್ಚಿದೆ. ಹೌದು ವೀಕ್ಷಕರೇ, ಮಹಾಶುದ್ಧಿ ಯಜ್ಞ ಕೈಗೊಂಡಿರೋ ನರೇಂದ್ರ ಮೋದಿ ಹೋಮಕ್ಕೆ ಪೂರ್ಣಾಹುತಿ ಸಿಗೋವರೆಗೂ ವಿರಮಿಸುವುದಿಲ್ಲ ಎಂದಿದ್ದಾರೆ. ಇತಿಹಾಸದಲ್ಲಿ ಹಿಂದೆಂದೂ ಕೈಗೊಂಡಿರದ ಕ್ರಮವೊಂದರ ಪರಿಣಾಮಗಳನ್ನ ಸರಿಯಾಗಿ ಊಹಿಸುವುದು ಹೇಗೆ ಸಾಧ್ಯ? ಇಂಥದ್ದೊಂದು ಕ್ರಮ ಕೈಗೊಂಡ ನಿದರ್ಶನ ಇಲ್ಲ. ಕೈಗೊಂಡ್ರೆ ಏನಾಗುತ್ತೆ ಎಂಬ ಮಾಹಿತಿ ಇಲ್ಲ. ನಮ್ಮ ಮುಂದೆ ಇದ್ದಿದ್ದು ಹಳೆಯ ಯಥಾಸ್ಥಿತಿಯನ್ನ ಬಯಸುವ ವ್ಯವಸ್ಥೆ ಮಾತ್ರ. ಅಂಥ ವ್ಯವಸ್ಥೆಗೆ ಸೆಡ್ಡು ಹೊಡೆದು ದೊಡ್ಡ ನೋಟುಗಳ ನಿಷೇಧ ಮಾಡಿ ಎದೆಗಾರಿಕೆ ಮೆರೆದಿರೋ ಮೋದಿ ಈಗ ಸವಾಲುಗಳ ಸುಳಿಯಲ್ಲಿ ಸಿಲುಕಿದ್ದಾರೆ. ಹೀಗಾಗಿ ಪ್ಯಾರೆ ದೇಶವಾಸಿಗಳಲ್ಲಿ ಇನ್ನಷ್ಟು ಕಾಲಾವಕಾಶ ಬೇಡೋ ಸಾಧ್ಯತೆ ಇದೆ. ನೋಟ್ ಬ್ಯಾನ್ ಆದ ಮೇಲಿನಿಂದಲೂ ದಿನಕ್ಕೊಬ್ಬರಂತೆ ಕಾಳಧನಿಕರು ಕಂತೆ ಹಣ ಸಮೇತರಾಗಿ ಹೊರ ಬರ್ತಾನೆ ಇದ್ದಾರೆ. ಹಾಗಾದ್ರೆ ನಿಜಕ್ಕೂ ಈ ವರ್ಷ ಮೋದಿ ಅಂಡ್ ಟೀಮ್ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡೋಕೆ ತಯಾರಾಗಿದ್ದಾರೆ ನೋಡಿ. ನೋಟ್ ಬ್ಯಾನ್ ಆದಾಗಿಂದಲೂ ಜನರಲ್ಲಿ ಒಂದೇ ಸುದ್ದಿ. ಅದೇನಪ್ಪಾ ಅಂದ್ರೆ ನೋಟ್ ಬ್ಯಾನ್ ಆದ ಮೇಲಿಂದಲೂ ದಿನಕ್ಕೊಬ್ರು ಕಾಳಧನಿಕರು ಸಿಕ್ಕಿ ಹಾಕೊಳ್ತಾನೆ ಇದ್ದಾರೆ. ಎಸ್,
ನಾವಿಂದು ನಿಮ್ಗೆ ಮೋದಿ ಮಾಸ್ಟರ್ ಪ್ಲಾನ್ ನಿಂದಾಗಿ ಅಚಾನಕ್ ಆಗಿ ಹೇಗೆ ಕಾಳಧನಿಕರು ತಗಲಾಕೊಳ್ತಾ ಇದ್ದಾರೆ, ಮೋದಿಯ ಮನಿ ಕಮಾಂಡೋಸ್ ಚಕ್ರವ್ಯೂಹದಲ್ಲಿ ಇರೋ ಮೊದಲ ಸಿಕ್ಕಿರೋ ಚಿನ್ನ ಹಾಗೂ ಹಣವನ್ನ ಇದುವರೆಗೂ ಹಿಡಿದು ತೆಗೆದಿದೆ ಈ ಎಐಯು ಕಮಾಂಡೋಗಳು. ಅಷ್ಟೇ ಅಲ್ಲ, ಏರ್ಪೋರ್ಟ್ ಗಳಲ್ಲಿ ಚಿನ್ನವನ್ನ ತೆಗೆದುಕೊಂಡು ಬರೋ ಜನ ತಮ್ಮ ಹ್ಯಾಂಡ್ ಬ್ಯಾಗ್ ಗಳಲ್ಲಿಯೇ ಅದನ್ನ ಅಡಗಿಸಿರೋದು ಸಾಮಾನ್ಯವಾಗಿ ಹೋಗಿದೆ. ತಮ್ಮ ಹ್ಯಾಂಡ್ ಬ್ಯಾಗ್ ಜೊತೆಯಲ್ಲೇ ಕಾಳಧನವಿರೋರು ಚೆಕಿಂಗ್ ಎಂದು ತೆರಳುತ್ತಾರೆ. ಆಗ್ಲೇ ಸಿಕ್ಕಿ ಬೀಳ್ತಾರೆ ನೋಡಿ ಕಳ್ಳ ಖದೀಮರು. ಸ್ಕ್ಯಾನರ್ ಪಕ್ಕದಲ್ಲೇ ಕುಳಿತ ಅಧಿಕಾರಿಗಳಿಗೆ ಅವರ ಬಳಿ ಕಾಳಧನವಿರೋದು ತಿಳಿಯುತ್ತೆ. ಆದ್ರೆ ಅಧಿಕಾರಿಗಳು ಅಲ್ಲಿ ಯಾವುದೇ ಆಕ್ಷನ್ ತೆಗೆದುಕೊಳ್ಳೋದಿಲ್ಲ. ಕೇವಲ ಏರ್ ಇಂಟೆಲಿಜೆನ್ಸ್ ಅಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿ ನೀಡ್ತಾರೆ ಅಷ್ಟೇ. ಈ ಎಲ್ಲಾ ಕಮಾಂಡೋಗಳು ಹದ್ದಿನ ಕಣ್ಣಿಟ್ಟು ಕೆಲಸ ಮಾಡ್ತಾರೆ. ಆದ್ರೀಗ ಮೋದಿ 2 ಪಟ್ಟು ಹೆಚ್ಚು ಫಾಸ್ಟ್ ಆಗಿ ಕೆಲಸ ಮಾಡೋಕೆ ಆದೇಶ ನೀಡಿದ್ದಾರೆ. ಅತಿ ಬೇಗ ಕಾಳಧನಿಕರು ಹಾಗೂ ಕಪ್ಪು ಹಣ ಹೊರತೆಗೆಯಬೇಕು ಎಂದು ಆದೇಶ ನೀಡಿದ್ದಾರೆ. ಹಳೆಯ 500 ಹಾಗೂ 1000 ರೂಪಾಯಿ ನೋಟುಗಳ ಚಲಾವಣೆ ನಿಲ್ಲಿಸಿದ ನಂತರ ಜನ್ಧನ್ ಖಾತೆಗಳಿಗೆ 87,000 ಕೋಟಿ ರೂಪಾಯಿ ಠೇವಣಿ ಹರಿದು ಬಂದಿದ್ದು, ಕೇವಲ 45 ದಿನಗಳಲ್ಲಿ ಠೇವಣಿ ಮೊತ್ತ ದುಪ್ಪಟ್ಟು ಏರಿಕೆಯಾಗಿದೆ. 30,000ರಿಂದ 50,000 ರೂಪಾಯಿವರೆಗೆ ಠೇವಣಿ ಹೊಂದಿರುವ ಸುಮಾರು 4.86 ಲಕ್ಷ ಬ್ಯಾಂಕ್ ಖಾತೆಗಳ ಮಾಹಿತಿಯನ್ನ ತೆರಿಗೆ ಇಲಾಖೆ ಕಲೆ ಹಾಕಿದೆ. ಒಟ್ಟಾರೆ ಅದೇನೇ ಆಗಿರ್ಲಿ, ಎಷ್ಟೇ ದಿನವಾಗ್ಲಿ, ನಾನು ಮತ್ತು ನನ್ನ ಟೀಮ್ ಕಾಳಧನ ಹಾಗೂ ಕಾಳಧನಿಕರನ್ನ ಮಟ್ಟ ಹಾಕೇ ಹಾಕ್ತೀವಿ ಅಂತಿದ್ದಾರೆ. ಇನ್ನು ಮೋದಿ ಕೇಳಿದ 50 ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗಿತ್ತು, ಎಷ್ಟು ಬಾರಿ ಸರ್ಕಾರ ತನ್ನ ನಿಲುವನ್ನ ಬದಲಿಸಿತು, ಎಲ್ಲವನ್ನ ನೋಡೋಣ. 8 ಗರಿಷ್ಠ ಬೆಲೆಯ ನೋಟು ರದ್ದತಿಯ ಬಗ್ಗೆ ಪ್ರಧಾನಿ ಮೋದಿ ಘೋಷಣೆ ಮಾಡ್ತಾರೆ. ಮಧ್ಯರಾತ್ರಿಯಿಂದಲೇ 500 ಹಾಗೂ 1000 ರೂಪಾಯಿ ಮುಖಬೆಲೆಯ ನೋಟುಗಳನ್ನ ನಿಷೇಧ ಮಾಡಲಾಗುತ್ತೆ. ಇದಾದ ಬಳಿಕ ಲಕ್ಷ ಕೋಟಿ ಇದ್ದವರಿಗೆ ಐಟಿ ನೋಟಿಸ್ ನೀಡಲು ಶುರು ಮಾಡಿತು. ನವೆಂಬರ್ 22ರಿಂದ ಎಟಿಎಂಗಳಲ್ಲಿ ಗುಲಾಬಿ ಬಣ್ಣದ ಗರಿ 2,000 ರೂಪಾಯಿ ನೋಟು ಬರಲು ಶುರುವಾಯಿತು. ದಿನಕ್ಕೊಂದಲ್ಲ, ಎರಡಲ್ಲ, 3-4 ಬಾರಿ ಸರ್ಕಾರ ಒಂದೇ ದಿನದಲ್ಲಿ ತನ್ನ ನಿಲುವುಗಳನ್ನ ಬದಲಿಸ್ತಾ ಇತ್ತು. ಹಾಗಾದ್ರೆ ಮೋದಿ ಸರ್ಕಾರ ಹಾಗೂ RBI ಏನೆಲ್ಲ ಬದಲಾವಣೆಗಳನ್ನ ಈ 50 ದಿನಗಳಲ್ಲಿ ಮಾಡಿದ್ವು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅವತ್ತು ನವೆಂಬರ್ 8 ಗರಿಷ್ಠ ಬೆಲೆಯ ನೋಟು ರದ್ದತಿಯ ಬಗ್ಗೆ ಪ್ರಧಾನಿ ಮೋದಿ ಘೋಷಣೆ ಮಾಡ್ತಾರೆ. ಮಧ್ಯರಾತ್ರಿಯಿಂದಲೇ ಜಾರಿಗೆ ಬರುವಂತೆ 500 ಹಾಗೂ 1000 ರೂಪಾಯಿ ನೋಟುಗಳನ್ನ ನಿಷೇಧಿಸಲಾಗುತ್ತೆ. ಇದಾದ ನಂತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದೊಂದೇ ಸೂಚನೆಗಳು ಹೊರಬರೋಕೆ ಶುರುವಾಗುತ್ತೆ. ಈ ಸಂದರ್ಭದಲ್ಲಿ ದೇಶದಲ್ಲಿ 14 ಲಕ್ಷ ಕೋಟಿಯಷ್ಟು 500 ಹಾಗೂ 1000 ರೂಪಾಯಿ ಮುಖಬೆಲೆಯ ನೋಟುಗಳು ಚಲಾವಣೆಯಲ್ಲಿದ್ವು. ಅಂದ್ರೆ ದೇಶದಲ್ಲಿ 86% 500 ಮತ್ತು 1000 ಮುಖಬೆಲೆಯ ನೋಟುಗಳಿದ್ವು. ಕಳೆದ 50 ದಿನದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಬಾರಿ ನಿಯಮಗಳನ್ನ ಬದಲಾಯಿಸಿದೆ RBI. ನವೆಂಬರ್ 8ರಂದು ಬ್ಯಾಂಕ್ಗಳಲ್ಲಿ ಒಂದು ಬಾರಿ 4,000 ರೂಪಾಯಿವರೆಗೆ ಹಳೆ ನೋಟನ್ನ ಕೊಟ್ಟು ವಿನಿಮಯ ಮಾಡಲು ಅವಕಾಶ ನೀಡಲಾಯಿತು. ಡಿಸೆಂಬರ್ 30ರವರೆಗೂ ಜಮೆ ಮಾಡಲು ಯಾವುದೇ ಮಿತಿಯನ್ನ ಹೇರಿರಲಿಲ್ಲ. ನವೆಂಬರ್ 10ರಂದು ಹಣ ಪಡೆಯುವ ನಿತ್ಯ ಮಿತಿ ಗರಿಷ್ಠ 10,000ಕ್ಕೆ ಮಿತಿಗೊಳಿಸಲಾಗಿತ್ತು ಹಾಗೂ ವಾರಕ್ಕೆ 20,000 ಪಡೆಯಲು ಅವಕಾಶ ಮಾಡಿಕೊಡಲಾಯಿತು. ಹೀಗಾಗಿ ನೋಟು ವಿನಿಮಯಕ್ಕೆ ಸರತಿ ಸಾಲಿನಲ್ಲಿ ಜನರು ಬ್ಯಾಂಕ್ಗಳ ಮುಂದೆ ನಿಂತರು. ಮನೆಯ ಮೂಲೆ ಮೂಲೆಯಲ್ಲಿಟ್ಟ ದುಡ್ಡೆಲ್ಲ ಬ್ಯಾಂಕ್ ಖಾತೆಗೆ ಬಂತು. ಒಂದೇ ಸಮನೆ ಜನರು ಹಿರಿದು ಬಂದಿದ್ರಿಂದ ನೋಟು ವಿನಿಮಯಕ್ಕೆ ಸಮಯಾವಕಾಶ ಇದ್ದು ಸಮಾಧಾನದಿಂದ ಇರಲು ಸೂಚಿಸಲಾಯಿತು. ರಜಾ ದಿನಗಳಲ್ಲೂ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಿದ್ವು. ನವೆಂಬರ್ 13ರಂದು ಹಣ ಬದಲಾವಣೆಯ ದಿನದ ಮಿತಿಯನ್ನ 4,500ಕ್ಕೆ ಏರಿಸಲಾಯಿತು. ಎಟಿಎಂನ ದಿನದ ಮಿತಿ 2,500ಕ್ಕೆ ಏರಿಕೆಯಾಯಿತು. ಬ್ಯಾಂಕ್ನಿಂದ ಹಣ ಪಡೆಯುವ ವಾರದ ಮಿತಿ 24,000ಕ್ಕೆ ಏರಿತು. ನಿತ್ಯ ಮಿತಿ ಇರಲಿಲ್ಲ. ನವೆಂಬರ್ 14ರಂದು ಹೆದ್ದಾರಿ ಟೋಲ್ ಶುಲ್ಕವನ್ನ ರದ್ದು ಮಾಡಲಾಯಿತು. ನವೆಂಬರ್ 15ರಂದು ನೋಟು ಬದಲಾವಣೆಯ ಗುರುತಿಗೆ ಗ್ರಾಹಕರ ಬೆರಳ ಮೇಲೆ ಅಳಿಸಲಾಗದ ಶಾಹಿ ಹಚ್ಚಲಾಯಿತು. ನವೆಂಬರ್ 15ರಿಂದ ಶುರುವಾದ ಚಳಿಗಾಲದ ಅಧಿವೇಶನದಲ್ಲಿ ನೋಟು ಗದ್ದಲ ಶುರುವಾಯಿತು. ನವೆಂಬರ್ 17ರಂದು 3ನೇ ಬಾರಿ ಹಣ ವಿನಿಮಯದ ನೀತಿ ಬದಲಾವಣೆಯಾಯಿತು.
ನಿತ್ಯ ಹಣ ಪಡೆಯೋ ಮಿತಿ 2,000ಕ್ಕೆ ಇಳಿತು. ಹೀಗೆ ಆರ್ಬಿಐ ಸತತವಾಗಿ ನಿಯಮಗಳನ್ನು ಬದಲಾಯಿಸಿದ್ದು ಅಯೋಮಯ ಪರಿಸ್ಥಿತಿ ನಿರ್ಮಾಣಕ್ಕೆ ಕಾರಣವಾಯಿತು. ಸರಾಸರಿ 3 ದಿನಕ್ಕೊಮ್ಮೆ ಒಂದರಂತೆ ಆರ್ಬಿಐ ನಿಯಮಗಳನ್ನು ಬದಲಾಯಿಸಿತು. ಬ್ಯಾಂಕ್ ಪ್ರಕ್ರಿಯೆ ಗೊಂದಲದ ಗೂಡಾಯಿತು. ಕೆಲವು ಕಡೆ ಸಾರ್ವಜನಿಕರು ಹಾಗೂ ಬ್ಯಾಂಕ್ ಸಿಬ್ಬಂದಿ ನಡುವೆ ಜಟಾಪಟಿ ಶುರುವಾಯಿತು. ಹಣ ಬದಲಾವಣೆ ಹಾಗೂ ಹಣ ಪಡೆಯುವುದು ಹೀಗೆ ಎಲ್ಲವೂ ಅಯೋಮಯವಾಯಿತು. ಆರ್ಬಿಐ ನಿಯಮ ಕಂಡು ಜನ ತಲೆ ಕೆರೆದುಕೊಂಡ್ರು. ಗ್ರಾಹಕರ ಹಾಗೂ ವ್ಯಾಪಾರಿಗಳ ಕಣ್ಣು ಪೇಟಿಎಂನತ್ತ ಹೊರಳಿತು. ಬ್ಯಾಂಕ್ ಸಾಲಿನಲ್ಲಿ ನಿಲ್ಲಲು ಬುಕ್ ಮೈ ಚೋಟು ಮೂಲಕ ಸಹಾಯಕರು ಲಭ್ಯರಾದ್ರು. ನವೆಂಬರ್ 19ರಂದು ಲಕ್ಷ ಕೋಟಿ ಇದ್ದವರಿಗೆ ಐಟಿ ನೋಟಿಸ್ ನೀಡಲು ಶುರು ಮಾಡಿತು. ನವೆಂಬರ್ 20ರಂದು ಭಾಷಣ ಮಾಡಿದ ಮೋದಿ ದೇಶ ಅಗ್ನಿ ಪರೀಕ್ಷೆಯಿಂದ ಗೆದ್ದು ಬರಲಿದೆ ಅಂತ ಹೇಳಿದ್ರು. ನವೆಂಬರ್ 21ರಂದು ಮದುವೆಗಾಗಿ ಖಾತೆಯಿಂದ ಗರಿಷ್ಠ 2.5 ಲಕ್ಷ ಪಡೆಯಲು ಅವಕಾಶ ಮಾಡಿಕೊಡಲಾಯಿತು. ಚಾಲ್ತಿ ಖಾತೆ, ಓವರ್ ಡ್ರಾಫ್ಟ್ ಮತ್ತು ಕ್ಯಾಶ್ ಕ್ರೆಡಿಟ್ ಖಾತೆಯಿಂದ ವಾರಕ್ಕೆ 50,000 ತೆಗೆಯಲು ಅವಕಾಶ ಮಾಡಿಕೊಡಲಾಯಿತು. ರೈತರು ಬೀಜ ಖರೀದಿಗೆ ಹಳೆಯ ನೋಟು ಬಳಸಲು ಅನುಮತಿ ನೀಡಲಾಯಿತು. ನವೆಂಬರ್ 22ರಿಂದ ಎಟಿಎಂಗಳಲ್ಲಿ 2,000 ರೂಪಾಯಿ ನೋಟು ಬರಲು ಶುರುವಾಯಿತು. ನವೆಂಬರ್ 23ರಿಂದ ಚಿಲ್ಲರೆ ಸಮಸ್ಯೆಯಿಂದ ಪರದಾಟ ಶುರುವಾಯಿತು. ನವೆಂಬರ್ 24ಕ್ಕೆ 4ನೇ ಬಾರಿ ನೋಟು ವಿನಿಮಯದ ನಿಯಮ ಬದಲಾಯಿತು. ಆರ್ಬಿಐ ಶಾಖೆಗಳಲ್ಲಿ ನೋಟು ಬದಲಾವಣೆಗೆ ಅವಕಾಶ ಕೊಡಲಾಯಿತು. ಎಟಿಎಂ ಪೂರ್ತಿ ಕ್ಯಾಶ್ಲೆಸ್ ಬೋರ್ಡ್ ನೇತು ಹಾಕಿದ್ರು. ಹೊಸ ನೋಟಿನ ಅಳತೆ ಬೇರೆಯಾಗಿದ್ರಿಂದ 500 ರೂಪಾಯಿ ಮರೀಚಿಕೆಯಾಯಿತು. ಹೀಗಾಗಿ ಹಣದ ಕೊರತೆ ಶುರುವಾಯಿತು. ಸಣ್ಣ ಉದ್ದಿಮೆ ದಿನಗೂಲಿಗಳ ಕೆಲಸ ಸ್ಥಗಿತವಾಯಿತು. ಮಿಜೋರಾಂನ ಗ್ರಾಮದಲ್ಲಿ ನೋಟಿನ ಬದಲು ಕೈಬರಹದ ಕಾಗದ ನೀಡಲಾಯಿತು. ಎಟಿಎಂ ಸಾಲಿನಲ್ಲಿ ನಿಂತು ಬ್ಯಾಂಕ್ ಮುಂದೆ ಕಾದು ಚಿಕಿತ್ಸೆಗೆ ಹಣದ ಕೊರತೆಯಿಂದ ಸುಮಾರು 84 ಮಂದಿ ಸಾವನ್ನಪ್ಪಿದ್ರು. 50 ದಿನಗಳಲ್ಲಿ ಸಂಕಷ್ಟ ದೂರಾಗಲಿದೆ, ತಾಳ್ಮೆ ವಹಿಸಿ ಅಂತ ಪ್ರಧಾನಿ ಮೋದಿ ಮನವಿ ಮಾಡಿದ್ರು. ಬ್ಯಾಂಕ್ನಲ್ಲಿ ಕಾಯೋಕೆ ಚೋಟು ಸೌಲಭ್ಯ ಶುರುವಾಯಿತು. ನವೆಂಬರ್ 25ರಂದು ವಿದೇಶಿ ಪ್ರಜೆಗಳಿಗೆ ಡಿಸೆಂಬರ್ 15ರವರೆಗೆ ವಾರಕ್ಕೆ 5,000 ಹಳೆ ನೋಟು ವಿನಿಮಯಕ್ಕೆ ಅವಕಾಶ ಕೊಡಲಾಯಿತು. ಯುಪಿಐ ಮೂಲಕ ನನ್ನ ಮೊಬೈಲ್ ನನ್ನ ಬ್ಯಾಂಕ್ ನನ್ನ ವ್ಯಾಲೆಟ್ ಕ್ಯಾಂಪೇನ್ ಶುರು ಮಾಡಿದ ಮೋದಿ ಆಧಾರ್ ಕಾರ್ಡ್ ಮೂಲಕ ಬ್ಯಾಂಕಿಂಗ್ ವ್ಯವಹಾರ ನಡೆಸಲು ಕರೆ ನೀಡಿದ್ರು. ನಗದು ರಹಿತ ವಹಿವಾಟಿನತ್ತ ಹೆಜ್ಜೆ ಹಾಕುವಂತೆ ದೇಶದ ಜನರಲ್ಲಿ ಮನವಿ ಮಾಡಿದ್ರು. ಡಿಸೆಂಬರ್ 1 ಹಳೆ ನೋಟು ಬಳಸಿ ಇಂಧನ ಹಾಗೂ ವಿಮಾನ ಟಿಕೆಟ್ ಖರೀದಿಗೆ ಡಿಸೆಂಬರ್ 2 ಕೊನೆ ದಿನ ಅಂತ ಘೋಷಿಸಲಾಯಿತು. ಡಿಸೆಂಬರ್ 30ರಂದು ನಗದು ರಹಿತ ವಹಿವಾಟನ್ನ ಉತ್ತೇಜಿಸಲು ಭೀಮ್ ಆಪ್ಗೆ ಚಾಲನೆ ನೀಡಲಾಯಿತು. ಎಟಿಎಂಗಳಲ್ಲಿ 4,500 ರೂಪಾಯಿ ಡ್ರಾ ಮಾಡೋಕೆ ಜನವರಿ 1ರಿಂದ ಅವಕಾಶ ನೀಡಲಾಯಿತು. ಇದಾದ ಬಳಿಕ ಡಿಸೆಂಬರ್ 31, 2016ರ ರಾತ್ರಿ 8 ಗಂಟೆಗೆ ದೇಶವನ್ನ ಉದ್ದೇಶಿಸಿ ಮೋದಿ ಭಾಷಣ ಮಾಡಿದ್ರು. ಹೊಸ ವರ್ಷಕ್ಕೆ ಬ್ಯಾಂಕ್ಗಳು ಸಹಜ ಸ್ಥಿತಿಗೆ ಬರಲಿದ್ದು ರೈತರ ಸಮಸ್ಯೆಗಳನ್ನ ನಿವಾರಿಸಲಾಗುವುದಾಗಿ ಭರವಸೆ ನೀಡಿದ್ರು. ಪ್ರಧಾನಮಂತ್ರಿ ವಸತಿ ಯೋಜನೆಯಲ್ಲಿ 2017ರಲ್ಲಿ ನಗರದಲ್ಲಿ ಮನೆ ನಿರ್ಮಾಣಕ್ಕೆ 9 ಲಕ್ಷ ಕೋಟಿ ರೂಪಾಯಿ ಬಿಡುಗಡೆ ಹಾಗೂ ಗ್ರಾಮೀಣ ಭಾಗದಲ್ಲೂ ಮನೆ ನಿರ್ಮಾಣಕ್ಕೆ ಆದ್ಯತೆ ನೀಡಿದ್ದಾರೆ. ರೈತರಿಗೆ ಬಂಪರ್ ಕೊಡುಗೆಯನ್ನ ಕೊಟ್ಟರು ಮೋದಿ. ಗರ್ಭಿಣಿ ಮಹಿಳೆಯರಿಗೆ ಹೊಸ ಯೋಜನೆಯಡಿ 6,000 ಸಹಾಯಧನ ನೇರವಾಗಿ ಖಾತೆಗೆ ಜಮಾವಣೆ ಮಾಡುವುದಾಗಿ ತಿಳಿಸಿದ್ರು. ಒಟ್ನಲ್ಲಿ ಮೋದಿ ಹೊಸ ವರ್ಷದ ಭಾಷಣ ಮುಂದಿನ ಬಜೆಟ್ನಲ್ಲಿ ಏನಿರಬಹುದು ಅನ್ನೋದಕ್ಕೆ ಮುನ್ನುಡಿಯಂತಿತ್ತು ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ. ನೋಡಿದ್ರಲ್ಲ, ಒಟ್ಟಾರೆ ಮೋದಿ ಅಂಡ್ ಟೀಮ್ ಶರವೇಗದಲ್ಲಿ ಹೊರಟಿದ್ದಾರೆ. ಹೋಗೋ ದಾರಿಯಲ್ಲಿ ಯಾವುದೇ ಅಡೆತಡೆಗಳು ಬಂದರೂ ಡೋಂಟ್ ಕೇರ್ ಅಂತಿದ್ದಾರೆ. ಒಟ್ಟಾರೆ ಬಡವರಿಗೆ ಒಳ್ಳೇದಾಗಬೇಕು, ಕಾಳಧನಿಕರು ಹೊರಬರಬೇಕು. ಅದೇ ಮೋದಿಯ ಮುಖ್ಯ ಉದ್ದೇಶ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಬೇಟೆಗಾರ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ನವೆಂಬರ್ 8ನೇ ತಾರೀಕು ಅತ್ಯಂತ ಗಂಭೀರವಾಗಿದ್ದಂತಹ ದಿನ. ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಮುಂದೆ ಒಂದು ವಾಗ್ದಾನವನ್ನ ಕೊಟ್ಟರು. 500 ಮತ್ತು 1000 ರೂಪಾಯಿ ಮುಖಬೆಲೆಯ ನೋಟು. कभी कभी लगता है आज भी दुनिया के कई समृद्ध देश हैं, पढ़े लिखे फॉरवर्ड कंट्रीज हैं, उनको जब पता चलता है
कि हिंदुस्तान में